ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಕರವೇ ರಾಜ್ಯಾಧ್ಯಕ್ಷ ಶಿವರಾಮೇಗೌಡರ ಬಣ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಮಲ್ಲೇಶ್ವರಂ ಕುವೆಂಪು ಪ್ರತಿಮೆ ಮುಂದೆ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಈಗ ಕಾವೇರಿ ವಿಚಾರ ರಾಜ್ಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ರೈತ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾವೆ. ಶಿವರಾಮೇಗೌಡರ ಬಣ ಕೂಡ ಹೋರಾಟವನ್ನ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. CWRC ಬೋರ್ಡ್ ಅನ್ನ ಇಟ್ಟು ವಿನೂತನವಾಗಿ ಪ್ರತಿಭಟನೆ ಮಾಡೋದಕ್ಕೆ ತಯಾರಿ ಮಾಡಿದ್ದಾರೆ. ಇನ್ನು ಸ್ಥಳದಲ್ಲಿ KSRP ತುಕಡಿ, ಮಲ್ಲೇಶ್ವರಂ ಪೊಲೀಸ್ನವರು ಮೊಕ್ಕಾಂ ಹೂಡಿದ್ದಾರೆ. ಹೋರಾಟಗಾರರು ಬರ್ತಾ ಇದ್ದಂತೆ ವಶಕ್ಕೆ ಪಡೆಯೋದಕ್ಕೆ ನಿರ್ಧಾರ ಮಾಡಿದರದು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೋರಾಟಗಳಾಗ್ತಿದ್ದಾವೆ. ಮಲ್ಲೇಶ್ವರಂನ ಕುವೆಂಪು ಪ್ರತಿಮೆ ಮುಂದೆ ಹೋರಾಟ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಆದರೆ ಹೋರಾಟಕ್ಕೆ ಬರುವಂತ ಹೋರಾಟಗಾರರನ್ನ ವಶಕ್ಕೆ ಪಡೆಯೋದಕ್ಕೆ ಪೊಲೀಸ್ನವರು ಕೂಡ ಮುಂದಾಗಿದ್ದಾರೆ. ಸ್ಥಳದಲ್ಲಿ KSRP ತುಕಡಿ, ಇದರ ಜೊತೆಗೆ ಮಲ್ಲೇಶ್ವರಂ ಪೊಲೀಸ್ನವರು ಕೂಡ ಮೊಕ್ಕಾಂ ಹೂಡಿದ್ದಾರೆ. ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ. ಇದು ಮಲ್ಲೇಶ್ವರಂನ ಏನು ಕುವೆಂಪು ಅವರ ಪ್ರತಿಮೆಯ ಮುಂಭಾಗದಲ್ಲಿ ಹೋರಾಟಕ್ಕೆ ಸಜ್ಜಾಗಿರುವ ಒಂದು ಜಾಗ. ಈ ಜಾಗದಲ್ಲಿ ನೋಡ್ತಾ ಇದ್ದೀವಿ, ಪೊಲೀಸ್ನವರು ಕೂಡ ಅಲ್ಲಿ ನಿಯೋಜನೆಗೊಂಡಿದ್ದಾರೆ. ಹೋರಾಟ ಮಾಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ಆ ಜಾಗದಲ್ಲಿ ಮಾಡೋ ಹಾಗಿಲ್ಲ. ಎಲ್ವೆಕಲ್ ಹೋರಾಟ ಮಾಡೋ ಹಾಗಿಲ್ವಲ್ಲ. ಕಾವೇರಿ ವಿಚಾರ ಅಂತ ಬಂದಾಗ, ನಮ್ಮ ನಾಡು ನೆಲ ಜಲ ಭಾಷೆ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರುವಂಥ ಪ್ರಮೇಯ ಇದುವರೆಗೂ ಬಂದಿಲ್ಲ, ಬರೋದು ಇಲ್ಲ. ಒಬ್ಬ ಕನ್ನಡಿಗನಾಗಿ ರಾಜ್ಯಕ್ಕೆ ಆಗುವಂಥ ಅನ್ಯಾಯವನ್ನು ಸುಮ್ಮನೆ ಸಹಿಸ್ಕೊಂಡು ಕೂರುವಂಥ ಪ್ರಶ್ನೆ ಇಲ್ಲವೇ ಇಲ್ಲ. ಇಂಥ ಸಂದರ್ಭದಲ್ಲಿ ಜಾಗ ಯಾವುದು, ಮಾತು ಯಾವುದು ಗೊತ್ತಿಲ್ಲ, ನಾವು ಹೋರಾಟ ಮಾಡ್ತೀವಿ ಅನ್ನುವಂಥ ಆಕ್ರೋಶ ಹೋರಾಟಗಾರರಲ್ಲಿ ಇದೆ. ಹಾಗಾಗಿ ಶಿವರಾಮೇಗೌಡರ ಬಣದವರು ಹೋರಾಟವನ್ನು ಮಾಡೋದಕ್ಕೆ ಸಜ್ಜಾಗಿರುವಂಥ ಜಾಗದಲ್ಲಿ ಪೊಲೀಸ್ನವರಿಗಾಗಲೇ ಮೊಕ್ಕಾಂ ಹೂಡಿದ್ದಾರೆ. ಅವ್ರು ಬರ್ತಾ ಇದ್ದಂತೆ ಅವರನ್ನು ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ತಯಾರಿ ಕೂಡ ಮಾಡಿಕೊಂಡಿದ್ದಾರೆ. ವಿನೂತನ ಪ್ರಯತ್ನವನ್ನು ಕೂಡ ಈಗ ಶಿವರಾಮೇಗೌಡರ ಬಣದವರು ಮಾಡ್ತಿದ್ದಾರೆ. ಅಂದರೆ CMRCW KSRP ತುಕಡಿಯವರಿಲ್ಲಿದ್ದಾರೆ, ಮಲ್ಲೇಶ್ವರಂ ಪೊಲೀಸ್ನವರಿದ್ದಾರೆ. ತಮಿಳುನಾಡಿಗೆ ನೀರನ್ನು ಬಿಡುಗಡೆ ಮಾಡಲೇಬಾರ್ದು ಅಂತ ಏನು ನಿಯಮಾನುಸಾರವಾಗಿ ಏನು 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರು ಬಿಡಬೇಕು ಅಂತಿದೆಯಲ್ಲ, ಅದನ್ನು ಕೂಡ ಬಿಡಬಾರ್ದು. CWRC ಅವರ ಆದೇಶ ಇದೆಯಲ್ಲ, ಇದು ಸರಿ ಇಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ರ ಜೊತೆಗೆ ಅದು ಹೋರಾಟ ಆಗ್ತಾ ಇರುವಂಥ ಜಾಗದಲ್ಲೇ ಕೂಡ ಇದ್ದಾರೆ. ಅವರಿಂದ ಮಾಹಿತಿನ ಪಡ್ಕೊಳ್ಳೋಣ. ಸುಷ್ಮಿತಾ, ಅಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ, ಹೋರಾಟದ ಕಾವು ಯಾವ ರೀತಿ ಇದೆ, ಕಂಪ್ಲೀಟ್ ಆಗಿ ತೋರಿಸಿ ಮಾತನಾಡೋದು ಹೇಗೆ ಹೇಳ್ತೀರಿ, ಅಪ್ಡೇಟ್ಸ್ ಕೊಡೋದಾದ್ರೆ ಈ ವಿಚಾರವಾಗಿ? ಯಶೋಕುಮಾರ್, ಏನು CWRC ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ನೀಡುತ್ತೆ. ಈ ಒಂದು ಆದೇಶವನ್ನು ವಿರೋಧಿಸಿ ಇವತ್ತು ಬೆಂಗಳೂರಿನಾದ್ಯಂತ ಸಾಕಷ್ಟು ಪ್ರತಿಭಟನೆಗಳು ಕೂಡ ಹಮ್ಮಿಕೊಂಡಿರುವಂಥದ್ದು ಕನ್ನಡ ಪರ ಹೋರಾಟಗಾರರು. ಸದ್ಯ ಮಲ್ಲೇಶ್ವರಂನ ಕುವೆಂಪು ಸ್ಟ್ಯಾಚು ಏನಿದೆ, ಈ ಒಂದು ಕುವೆಂಪು ಸ್ಟ್ಯಾಚು ಬಳಿಯೂ ಕೂಡ ಕನ್ನಡ ಪರ ಹೋರಾಟಗಾರ ಶಿವರಾಮೇಗೌಡ ಅವರ ಬಣದಿಂದ ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಹೀಗಾಗಿ ಪ್ರತಿಭಟನೆ ಮಾಡದಂತೆ ಇಲ್ಲಿ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನು ಹಮ್ಮಿಕೊಂಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಕುವೆಂಪು ಸ್ಟ್ಯಾಚು ಬಳಿ ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೂ ಕೂಡ ಇಲ್ಲಿ ಪ್ರತಿಭಟನಾಕಾರರು ಬರುವಂತಹ ಹಿನ್ನೆಲೆಯಲ್ಲಿ ಒಂದು KSRP ತುಕಡಿಯೂ ಕೂಡ ಇಲ್ಲಿ ಬಂದು ಬಿಗಿ ಬಂದೋಬಸ್ತನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಸದ್ಯ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶಿವರಾಮೇಗೌಡ ಅವರ ಬಣ ಜೊತೆಗೆ ಸಾರಾ ಗೋವಿಂದು ಅವರ ಬಣ ಇಲ್ಲಿ ಬಂದು ಪ್ರತಿಭಟನೆಯನ್ನು ಬರ್ತಾರೆ. ಪ್ರತಿಭಟನಾಕಾರರು ಬಂದ ಕೂಡಲೇ ಅವರನ್ನು ಕೂಡ ವಶಕ್ಕೆ ಪಡೀಲಿಕ್ಕೆ ಬೇಕಾದಂತಹ ತಯಾರಿಗಳನ್ನು ಕೂಡ ಪೊಲೀಸರು ಮಾಡಿಕೊಂಡಿರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು, ಸಾಕಷ್ಟು 50ಕ್ಕೂ ಹೆಚ್ಚು ಪೊಲೀಸರಿಂದ ಇಲ್ಲಿ ಬಿಗಿ ಬಂದೋಬಸ್ತನ್ನು ಹಮ್ಮಿಕೊಳ್ಳಲಾಗಿದೆ. ಇದ್ರ ಜೊತೆಗೆ ಕೇವಲ ಈ ಒಂದು ಭಾಗ ಅಷ್ಟೇ ಅಲ್ಲ, ಫ್ರೀಡಂ ಪಾರ್ಕ್ ಅಲ್ಲಿ ನಾರಾಯಣಗೌಡರ ಬಣ ಆಗಿರಬಹುದು ಅಥವಾ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಪ್ರವೀಣ್ ಶೆಟ್ಟಿ ಬಣ ಜೊತೆಗೆ ವಾಟಾಳ್ ನಾಗರಾಜ್ ಬಣ ಇವರೆಲ್ಲರಿಂದಲೂ ಕೂಡ ಇವತ್ತು ಹೋರಾಟವೂ ಕೂಡ ನಡೆಯಲಿದೆ. ಪ್ರಮುಖವಾಗಿ ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಬರದ ಪರಿಸ್ಥಿತಿ ಇದೆ. ಈ ಒಂದು ಬರದ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ. ಪ್ರಮುಖವಾಗಿ ಕಾವೇರಿ ನೀರು ಏನಿದೆ, ಮಂಡ್ಯ, ಮೈಸೂರು ಜೊತೆಗೆ ಬೆಂಗಳೂರಿನ ಜನರಿಗೆ ಒಂದು ರೀತಿಯಲ್ಲಿ ಅದು ಜೀವನದಿಯಾಗಿ ಇರುವಂಥದ್ದು. ಹೀಗಾಗಿ ಈಗ ಆಲ್ರೆಡಿ ಬರಗಾಲ ಇರೋದ್ರಿಂದಾಗಿ ಬೆಂಗಳೂರಿನ ಜನರಾಗಿರ್ಬೋದು ಅಥವಾ ಕರ್ನಾಡಿನ ಜನರಿಗೆ ಕುಡಿಯೋ ನೀರಿನ ಹಾಹಾಕಾರ ಶುರು ಆಗ್ತಾ ಇದೆ. ಇದರ ನಡುವೆಯಲ್ಲಿ ಇವಾಗ ತಮಿಳುನಾಡಿಗೆ ನೀರನ್ನು ಬಿಡೋದು ಎಷ್ಟು ಸಮಂಜಸ ಅಂತ ಹೇಳಿ CWRCಯ ಒಂದು ಆದೇಶ ಏನಿದೆ, ಆ ಒಂದು ಆದೇಶವನ್ನು ವಿರೋಧಿಸಿ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ವಿವಿಧ ಕನ್ನಡ ಪರ ಸಂಘಟನೆಗಳು ಮುಂದಾಗಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇಲ್ಲಿ ಶಿವರಾಮೇಗೌಡ ಅವರ ಬಣದಿಂದಲೂ ಕೂಡ ಹೋರಾಟ ಆಗುತ್ತೆ. ಪ್ರತಿಭಟನಾಕಾರರು ಬಂದ ತಕ್ಷಣವೇ ಅವರ ಪೊಲೀಸರು ಕೂಡ ವಶಕ್ಕೆ ಪಡೆಯಲಿದ್ದಾರೆ. ಶಿವಕುಮಾರ್, ಸುಷ್ಮಿತಾ, ನಿಮ್ಮೆಲ್ಲ ಮಾಹಿತಿಗಾಗಿ